14 ವರ್ಷ ಆದ್ಮೇಲೆ ಬಂದ್ರು ಬುಕ್ ಮೈ ಶೋನಲ್ಲೆಲ್ಲ ಫುಲ್ಲು ಶೋಗಳು. ಸೊ ಒಂದು ರೀತಿ ಅಂದರೆ ಎಮೋಷನಲ್ ಜೊತೆಗೆ ಖುಷಿನೂ ಆಗುತ್ತೆ. ಅಂದರೆ ಯಾವತ್ತೇ ಇದ್ರೂ ಅಪ್ಪು ಅವ್ರ ಕ್ರೇಜ್ ಕಡಿಮೆ ಆಗೋದಿಲ್ಲ ಅನ್ನೋದಕ್ಕೆ. ನನ್ನ ತಮ್ಮನ್ನ ಅಭಿಮಾನಿಗಳು ಬದುಕಿಸ್ಕೊಂಡಿದ್ದಾರೆ, ಅವ್ರನ್ನ ಉಳಿಸ್ಕೊಂಡಿದ್ದಾರೆ, ಅರ್ಧಿದ್ದಾರೆ ಬದುಕಿಸ್ಕೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರ ಹೆಸರು ಹೋಗೋದಕ್ಕೆ. ಇವಾಗ ಅಭಿಮಾನಿಗಳು ತೆಗೆದು ನೋಡಿ ಅಚ್ಚೆ ಹಾಕ್ಸ್ಕೊಳ್ತಾರೆ, ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಇದು ಅವ್ರು ನಮ್ಮ ತಂದೆಗೆ ಕೊಟ್ಟರು ಬದುಕು. ಅವಾಗ ಎಲ್ಲರ ಮನೆಯಲ್ಲಿ ಇವಾಗ ಎಲ್ಲರ ಮನಸ್ಸಲ್ಲಿದೆ. ಈ ಅಭಿಮಾನಿ ದೇವರುಗಳನ್ನ ತಂದೆ ಹೇಳಾಯಿತು, ದೇವರುಗಳೇ ಅವ್ರನ್ನ ಆಚರಿಸ್ತಾ ಇದ್ದಾರೆ. ಇದನ್ನು ನೋಡ್ತಾ ನನಗೆ ಸ್ವಲ್ಪ ದಿನ ಇರಬಾರ್ದಾಗಿತ್ತು, ಇನ್ನೊಂದು 20 ಪಿಕ್ಚರ್ ಕೊಡಬೇಕಾಗಿತ್ತು. ಇವಾಗ ಅಶ್ವಿನಿ ಅವರು ದೊಡ್ಡ ಮನಸ್ಸು ಮಾಡಿ ಅವರು ಪಾಪ ಕಟ್ತಾಯಿದ್ರು ಇಂಥ ಸಿನಿಮಾ ನೋಡಿ ನಿನ್ನೆ ಹಾಗೆ ಹುಟ್ಟದಾಗಿದೆ. ನಾಡಿದ್ದು ನನ್ನ ತಮ್ಮ ಮತ್ತೆ ಪಿಕ್ಚರ್ ರಿಲೀಸ್ ಮಾಡಿದ್ದಾರೆ. ನಾನಿನ್ನೂ ಅವ್ರನ್ನ ಕೇಳ್ಕೊಂಡು ಇನ್ನೊಂದು 2 ಪಿಕ್ಚರ್ ಜೊತೆ ರಿಲೀಸ್ ಮಾಡುವ ಅಭಿಮಾನಿಗಳ ಜೊತೆ ಅಪ್ಪನ ಬೇರೆ ಜಾಗ ಅಂತ ಕೇಳಬೇಕು. ಅಣ್ಣ, ಅವತ್ತಿನ ನೆನಪು ಹೇಗಿತ್ತು? ಏನಂದರೆ ಇದೇ ಥಿಯೇಟ್ರಲ್ಲಿ ಬಂದ ಸಿನಿಮಾ ನೋಡಿದ್ರಿ ನೀವೆಲ್ಲರೂ. ಅವ್ನು ಹೋದ್ಮೇಲೆ ನನಗೆ ಅವ್ನ ಜೊತೆ ನಡೆದ ವಿಷಯ ಮರ್ತೋಯ್ತಪ್ಪ. ಅದು ಈ ಜನಗಳಲ್ಲಿ ಇವತ್ತು ನೋಡಿದ್ಮೇಲೆ ನನಗೆ ಅಲ್ಲೇ ಮರ್ತೋಗ್ಬಿಡ್ತಪ್ಪ. ಯಾಕೆಂದರೆ ಅವ್ನು ಇದ್ದಾಗಿದ್ದ ದಿನ ಅಲ್ಲ, ಇವನು ಇಲ್ದಿರೋ ದಿನ ನೆನೆಸ್ಕೋಬಾರ್ದು. ನಾನು ಇವತ್ತು ಅವ್ನು ಇದ್ದಾನೆ ಅಂತಲೇ ನೋಡಿದೆ, ಎಲ್ಲೂ ಇಲ್ಲ ಅಂತ ಅನಿಸ್ಕೊಂಡು ಅವತ್ತು ಇದೇ ಥರ ಜನ ಕಿರಿಸ್ತಾ ಇದ್ರು, ಇವತ್ತಿನ ಜನ ಜಾಸ್ತಿ ಕಿರಿಸ್ತಾ ಇದ್ರು. ಆ ಕಿರಿಚಲ್ಲಿ ಒಂದು ನೋವು ಕಾಣ್ತಿದೆ, ಒಂದು ಪ್ರೀತಿ ಕಾಣ್ತಿದೆ. ಅವತ್ತು ಬರೀ ಮನರಂಜನೆ ಇತ್ತು, ಇವತ್ತು ಅವ್ರ ಮನಸ್ಸಿಗೆ ರಂಜನೆ ಆಗಿದೆ. ಬಟ್ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸ್ಟುಡಿಯೋ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಸಿನಿಮಾ ಕೊಟ್ಟಿದ್ದಾರೆ.